ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕನ್ನಡ ವ್ಲಾಗ್ಸ್. ಎಸ್, ದಿಸ್ ಇಸ್ ಮೈ ಗೆಟ್ ರೆಡಿ ವಿತ್ ಮೀ ವ್ಲಾಗ್. ತುಂಬ ದಿನ ಆದಮೇಲೆ ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾನು ಈ ಥರ ರೆಡಿಯಾಗಿನೂ ಕೂಡ. ಯಾವಾಗಲೂ ಒಂದು ಸಲ ಫಂಕ್ಷನ್ಗೆ ಹೋದಾಗ ಈ ಥರ ರೆಡಿಯಾಗಿದ್ದು ನನಗೆ ಯಾಕೋ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ಸಿಕ್ಕಾಪಟ್ಟೆ ಆ್ಯಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಅದರಿಂದ ವಾಟ್ ಐ ಆಮ್ ಫೇಸಿಂಗ್ ಥ್ರೂ ರೈಟ್ ನೌ. ಎಲ್ಲನೂ ನನಗೆ ಒಂಥರ ಬೇಜಾರಂತ ಅನ್ನಿಸ್ತು. ಸೊ ಎಸ್, ಎಲ್ಲ ಬಿಟ್ಟು ಇವತ್ತು ಒಂದಿನ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ಆ ಥರ ಅನ್ನಿಸ್ತು ತುಂಬ ದಿನಗಳಾದಮೇಲೆ. ಯೂಶ್ವಲಿ ನಾನು ಹಬ್ಬಕ್ಕೆಲ್ಲ ರೆಡಿ ಆಗಕ್ಕೆ ನನಗೆ ಟೈಮ್ ಅನ್ನೋದಕ್ಕಿಂತ ನನಗೆ ಯಾವಾಗಲೂ ಮನೆ ಕೆಲಸ, ಅಡುಗೆ, ಅದು ಇದು ಎಲ್ಲ ಮಾಡಿ ನನಗೆ ಸಾಕಾಗಿ ಹೋಗ್ತಾಯಿತ್ತು. ನನಗೆ ಅಷ್ಟೊಂದು ಸ್ಟ್ಯಾಮಿನಾನೇ ಇರ್ತಾ ಇರಲಿಲ್ಲ ನನಗೆ ರೆಡಿ ಆಗಬೇಕು, ಹೊರಗಡೆ ಎಲ್ಲಾದರೂ ಟೆಂಪಲ್ ಆ ಥರ ಎಲ್ಲಾದರೂ ಹೋಗಬೇಕು ಅಂತ. ನಿಜವಾಗ್ಲೂ ನನಗೆ ಟೆಂಪಲ್ಗೆ ಹೋಗೋಕ್ಕೂ ನನಗೆ ಟೈಮ್ ಅಂದರೆ ಅಷ್ಟಕ್ಕೆ ಟಯರ್ಡ್ ಆಗಿಬಿಡ್ತಾಯಿದೆ. ಅಯ್ಯೋ ಮುಗಿದ್ರೆ ಸಾಕಪ್ಪ ಒಂದು ಸಲ ಅನ್ನೋ ಥರ ಅನಿಸ್ಬಿಡತ್ತೆ ನನಗೆ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಹಬ್ಬಕ್ಕೆ ರೆಡಿ ಆಗಬೇಕು ಅಂತ ಅನಿಸಿ ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ಯೂಶ್ವಲಿ ಹಬ್ಬಕ್ಕೆ ಹೊಸ ಬಟ್ಟೆನೂ ಅಷ್ಟೇ. ನಾನು ಹೊಸ ಬಟ್ಟೆ ಮೊದಲೆಲ್ಲ ಸಣ್ಣವ್ರು ಇರಬೇಕಾದ್ರೆ ಹಠ ಮಾಡ್ತಿದ್ವಿ ಹೊಸ ಬಟ್ಟೆಗೋಸ್ಕರ. ಇವಾಗ ಹೊಸ ಬಟ್ಟೆ ಇದ್ದರೂ ಕೂಡ ಹಾಕ್ಕೊಳ್ಳೋಕ್ಕೆ ಹಬ್ಬನೇ ಬರಬೇಕು ಅಂತಲ್ಲ, ಬಟ್ ಹಬ್ಬಕ್ಕೆ ಹಾಕ್ಕೊಳ್ಳೋದ್ರಲ್ಲಿ ಏನೋ ಒಂದು ಸ್ಪೆಷಲ್ ಅಲ್ವಾ. ಸೊ ಎಸ್, ಕೈಯಲ್ಲಿ ಮೆಹಂದಿ ಹಾಕಿದ್ದೀನಿ ಅಂತ ಅನ್ಕೋಬೇಡಿ. ಮೆಹಂದಿನೂ ಹೀಗೆ ಸುಮ್ಮನೆ ಏನೋ ಟೈಮ್ ಪಾಸ್ಗೆ ಅಂತ ಸುಮ್ಮನೆ ಹಾಕ್ಕೊಂಡಿದ್ದು ಅಷ್ಟೇ, ಏನೋ ಫಂಕ್ಷನ್ ಏನೂ ಇರಲಿಲ್ಲ. ಎಸ್, ಐ ಡಿಡ್ ಮೈ ಫೇಸ್. ಲೈಟಾಗಿ ಫೌಂಡೇಶನ್ ಹಾಕ್ಕೊಂಡೆ. ಸ್ಕಿನ್ ಪ್ರಿಪ್ಪೆಲ್ಲ ಆದಮೇಲೆ ನಾನು ಪೌಡ್ರೆಲ್ಲ ಹಾಕ್ಕೊಂಡ್ರೆ ನನಗೆ ಜಾಸ್ತಿ ಅಂತ ಅನಿಸುತ್ತೆ. ಸೊ ಸೆಟ್ಟಿಂಗ್ ಸ್ಪ್ರೇ ಹಾಕಿ ಕಂಪ್ಲೀಟ್ ಮಾಡಿಕೊಂಡೆ. ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಈ ಸ್ಯಾರಿ ನನಗೆ ತೊಗೋಬೇಕಾದ್ರೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ವೇರ್ ಮಾಡಿದ್ಮೇಲೆ ಐ ಗಾಟ್ ಸೋ ಮೆನಿ ಕಾಂಪ್ಲಿಮೆಂಟ್ಸ್. ಸೊ ಬ್ಲೌಸ್ ಅಷ್ಟೇ ನಾನು ತುಂಬ ವರ್ಷದಿಂದ ಒಬ್ಬರ ಹತ್ರನೇ ಸ್ಟಿಚ್ ಮಾಡಿಸೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಎಸ್, ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಎಸ್, ತುಂಬ ದಪ್ಪ ಆಗಿದ್ದೀನಿ ಈಗಿನ ನನ್ನ ಮನಸ್ಥಿತಿಗೆ. ಆ್ಯಂಡ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಲೈಕ್ ಲೋವರ್ ಬ್ಯಾಕ್ ಪೈನ್, ಡಿಸ್ಕ್ ಬಲ್ಜ್ ಆಗಿರೋದ್ರಿಂದ ನಾನು ಏನು ವರ್ಕೌಟ್ಸ್, ಡಯಟ್ ಏನೂ ಮಾಡ್ತಾಯಿಲ್ಲ. ಈವನ್ ಮೈ ಸ್ಕಿನ್ ಕೇರ್ ಟು ಏನು ಮಾಡೋಕ್ಕೆ ನನಗೆ ಯಾಕೋ ಗೊತ್ತಿಲ್ಲ, ಏನು ಮಾಡಬೇಕಂತನೂ ಅನ್ನಿಸ್ತಾ ಇಲ್ಲ. ಅಷ್ಟು ಒಂಥರ ಐ ಆಮ್ ಲೈಕ್ ಬ್ಲ್ಯಾಂಕ್ ಹಂಗಾಗೋಗ್ಬಿಟ್ಟಿದೆ. ಇದೆಲ್ಲದ್ರ ಮಧ್ಯೆ ತುಂಬ ದಿನ ಆದಮೇಲೆ ಸೊ ಎಸ್, ರೆಡಿ ಆಗಬೇಕು, ನಾನು ಚೆನ್ನಾಗಿ ಕಾಣೋ ಥರ ಅನ್ನೋ ಥರ ಫೀಲಾಗಿ ಇವತ್ತು ರೆಡಿ ಆಗ್ತಾಯಿದ್ದೀನಿ. ಎಸ್, ಫೇಸಿಗೆ ಯೂಶ್ವಲಿ ನಾನು ಏನು ಮಾಡ್ಕೊಂಡಿಲ್ಲ ಅಂದರೂ ಮಸ್ಕರ ಆ್ಯಂಡ್ ಕಾಜಲ್ ಇದ್ದೇ ಇರುತ್ತೆ, ಆ್ಯಂಡ್ ಲಿಪ್ಸ್ಟಿಕ್. ಎಸ್, ಮಸ್ಕರ, ಕಾಜಲ್ ಆಯಿತು, ಆ್ಯಂಡ್ ಐ ಆಮ್ ಅಪ್ಲೈಯಿಂಗ್ ಲಿಪ್ಸ್ಟಿಕ್. ಇದು ನನ್ನ ರೀಸೆಂಟ್ ಮೋಸ್ಟ್ ಫೇವ್ರೆಟ್ ಫ್ರಮ್ ಮೇಬಿಲಿನ್. ತುಂಬ ಚೆನ್ನಾಗಿದೆ. ಶೇಡ್ ಬೇಕಾದರೆ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು ದ ಶೇಡ್ ನೇಮ್. ಎಸ್, ಇದು ಸ್ವಲ್ಪ ನನಗೆ ಈಗ ಓಕೆ ಅನ್ನಿಸ್ತು, ಆಮೇಲೆ ಸ್ವಲ್ಪ ಲೈಟಾಗಿ ಫೀಲ್ ಆಯಿತು. ಆ್ಯಂಡ್ ದಿಸ್ ಇಸ್ ಮೈ ಜುವೆಲ್ಸ್. ಈಗೀಗ ಗೋಲ್ಡ್ ಜುವೆಲ್ಸ್ ಹಾಕ್ಕೊಳ್ಳೋದಕ್ಕಿಂತ ನನಗೆ ಸ್ಯಾರಿಗೆ ತಕ್ಕಂಗೆ ಚೇಂಜ್ ಮಾಡೋದು ಇಷ್ಟ ಆಗುತ್ತೆ. ಈ ಗೋಲ್ಡೇನು ಎಲ್ಲ ಸ್ಯಾರಿಗೂ ಎಲ್ಲ ಡ್ರೆಸ್ಸಿಗೂ ಇಟ್ಕೊಂಡಿರಲ್ಲ ಅಲ್ವಾ ಎಲ್ಲರೂ. ಸೊ ದಟ್ ಎಸ್, ನಾಟ್ ಎಲ್ಲರೂ. ಸೊ ಎಸ್, ಒಂದೇ ಥರ ಜುವೆಲ್ಸ್ ಗೋಲ್ಡಲ್ಲಿ ಹಾಕ್ಕೊಳ್ಳೋಕೆ ಬೇಜಾರಾಗುತ್ತೆ. ಸೊ ಇದು ಥರ ಡಿಫ್ರೆಂಟ್ ಅಂತ ಸುಮ್ಮನೆ ಆನ್ಲೈನಲ್ಲಿ ನೋಡ್ತಾ ಹಾಗೆ ಈಸ್ಕೊಂಡಿದ್ದು. ಆ್ಯಕ್ಚುಲಿ ಲಕ್ಷ್ಮಿ ಮುಖವಾಡ ಅಲಂಕಾರಕ್ಕೆ ಅಂತ ಈಸ್ಕೊಂಡಿದ್ದು. ಅದಕ್ಕೆ ಸೂಟ್ ಆಗಲಿಲ್ಲ. ಸೊ ನಾನು ಯೂಸ್ ಮಾಡೋಣ ಅಂತ ಇಟ್ಕೊಂಡೆ. ಒಂದು ಕಡೆ ಸ್ಟಡ್ಸು ಮತ್ತು ಒಂದು ಕಡೆ ಜುಮ್ಕಾ ಹಾಕಿ ನೋಡಿದೆ. ನನಗೆ ಜುಮ್ಕಾ ಸ್ವಲ್ಪ ಚೆನ್ನಾಗಿ ಕಾಣಲಿಲ್ಲ. ಸೊ ಹಾಗಾಗಿ ಐ ಪ್ರಿಫರ್ಡ್ ಸ್ಟಡ್. ನಾನು ಇದರದ್ದು ಕೂಡ ಹೋಗಲಿಲ್ಲ, ಬಿಕಾಸ್ ಇದ್ರ ಸ್ಟಡ್ ತುಂಬಾ ದೊಡ್ಡದಾಗಿತ್ತು. ಸೊ ಎಸ್, ಇದೆ ಅದಕ್ಕೆ ಮ್ಯಾಚ್ ಆಗೋ ಥರ ರೌಂಡ್ ಸ್ಟಡ್ಸೇ ನಾನು ಟ್ರೈ ಮಾಡಿದೆ. ದ ಲುಕ್ ಗೋಸ್ ವೆರಿ ವೆಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಎಸ್, ಗಾಜಿನ ಬಳೆಗಳು ಯಾರಿಗಿಷ್ಟ ಆಗಲ್ಲ ಹೇಳಿ ಹೆಣ್ಮಕ್ಳಿಗೆ. ಸೊ ಎಸ್, ಗಾಜಿನ ಬಳೆಗಳು ಮ್ಯಾಚಿಂಗ್ ಅಂತ ಏನೂ ಇರಲಿಲ್ಲ. ಸೊ ಮನೆಯಲ್ಲಿ ಇದ್ದಿದ್ದನ್ನೇ ಹಾಗೆ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡೆ. ನಾನು ತುಂಬ ಕಮ್ಮಿ ಕೈ ತುಂಬ ಬಳೆಗಳು ಹಾಕ್ಕೊಳ್ಳೋದು. ಯಾಕೋ ಗೊತ್ತಿಲ್ಲ, ಇವತ್ತು ಏನೋ ಒಂಥರ ಫೀಲ್ ಆಯಿತು ನನಗೆ ರೆಡಿ ಆಗಬೇಕು ಅಂತ. ಸೊ ಎಸ್, ಲಿಪ್ಸ್ಟಿಕ್ ಸ್ವಲ್ಪ ಲೈಟ್ ಅಂತ ಅನ್ನಿಸ್ತು, ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಇದು ಕೂಡ ಅಷ್ಟೇ ಮೇಬ್ಲಿನವ್ರದ್ದು, ತುಂಬ ಚೆನ್ನಾಗಿತ್ತು. ಎಸ್, ಎವ್ರಿಥಿಂಗ್ ಈಸ್ ಕಂಪ್ಲೀಟೆಡ್. ಆ್ಯಂಡ್ ಎಸ್, ಹಣೆ ಬಟ್ಟು ಇಟ್ಟಿರಲಿಲ್ಲ. ಹಣೆ ಬಟ್ಟನ್ನು ಇಟ್ಕೊಂಡ್ರೆ ತಾನೇ ಲುಕ್ ಕಂಪ್ಲೀಟ್ ಆಗೋದು. ದಿಸ್ ಈಸ್ ಮೈ
ಹಣೆ ಬಟ್ಟೆನ ಇಟ್ಕೊಂಡೆ. ಡಾರ್ಕ್ ಬ್ಲೂ ಕಲರ್, ನನಗೆ ಪರ್ಪಲ್ ಕಲರ್ ಸಿಗಲಿಲ್ಲ, ಸೊ ಡಾರ್ಕ್ ಬ್ಲೂ ಕಲರ್ ಇಟ್ಕೊಂಡೆ. ದಿಸ್ ಇಸ್ ಮೈ ಫೈನಲ್ ಲುಕ್. ದಿಸ್ ಇಸ್ ಮೈ ಹಬ್ಬದ ಲುಕ್ ಆ್ಯಕ್ಚುಲಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.